ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇಂದಿನ ಸಾಯಿ ದೈವಿಕ ಸಂದೇಶದಲ್ಲಿ ಅಂದರೆ ಟ್ಯಾರೋ ಕಾರ್ಡ್ ಮೆಸೇಜಲ್ಲಿ ಬಾಬಾರವರು ನಿಮಗೆ ಯಾವ ಸಂದೇಶವನ್ನು ನೀಡ್ತಾ ಇದ್ದಾರೆ, ನೀವು ಈಗ ಈ ಸಮಯದಲ್ಲಿ ಯಾವ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀರಾ, ಹಾಗೆ ನಿಮ್ಮ ಪ್ರಾರ್ಥನೆಗಳು ಈಡೇರಿದಾಗ ನೀವು ಸಂತೋಷ ಪಡ್ತೀರಾ, ಹಾಗೆ ಕೆಲವು ಪ್ರಾರ್ಥನೆಗಳು ಈಡೇರ್ದಿದ್ದಾಗ ಆ ಭಗವಂತ, ಆ ಗುರು ನನ್ನ ಪ್ರಾರ್ಥನೆಯನ್ನು ಯಾಕೆ ಕೇಳಿಸ್ಕೊಳ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನು ಕೂಡ ಮಾಡ್ತೀರಾ. ಎಲ್ಲ ರೀತಿಯ ಉತ್ತರ ಇವತ್ತಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಹಾಗಾಗಿ ಈ ಸಮಯದ ಎನರ್ಜಿಯ ಪ್ರಕಾರ ಹಾಗೆ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾರು ಯಾವ ಸಮಯದಲ್ಲಿ ಈ ವಿಡಿಯೋನ ನೋಡ್ತೀರಾ ಅಲ್ಲಿಂದ ಇದು ರೆಸಿನೇಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಈ ಸಮಯದ ಎನರ್ಜಿ ಪ್ರಕಾರ ಯಾರೆಲ್ಲ ಇಂತಹ ಮನಸ್ಥಿತಿಯನ್ನು ಹೊಂದಿದಿರೋ, ನೀವು ಯಾವ ರೀತಿಯ ಅಪೇಕ್ಷೆಯನ್ನು ಇಟ್ಟು ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಜೀವನದಲ್ಲಿ ನೀವು ಮುಂದುವರಿತಾ ಇರ್ತೀರೋ ಅದಕ್ಕೆ ತಕ್ಕ ಹಾಗೆ ಬಾಬಾರವರ ಮೆಸೇಜ್ ನಿಮಗೆ ರೆಸಿನೇಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಯಾಕಂದರೆ ನೀವು ಅವರ ಶರಣದಲ್ಲಿದ್ದೀರಾ ಅಂದಮೇಲೆ ಖಂಡಿತವಾಗಿಯೂ ನಿಮ್ಮ ಪ್ರತಿ ಮಾತನ್ನು ಅವರು ಕೇಳಿಸ್ಕೊಳ್ತಾ ಇರ್ತಾರೆ. ಹಾಗಾಗಿ ಅದಕ್ಕೆ ಉತ್ತರ ಈ ರೀತಿಯಾಗಿ ನಿಮಗೆ ಹಂತ ಹಂತವಾಗಿ ಸಿಗ್ತಾ ಇರುತ್ತೆ ಮಾರ್ಗದರ್ಶನದ ಮೂಲಕ ಸ್ನೇಹಿತರೆ. ಯಾಕಂದರೆ ನಿಮ್ಮನ್ನು ನೀವು ತಿದ್ಕೊಳ್ಳೋಕ್ಕಾಗಿರ್ಬೋದು, ಇಲ್ಲವೇ ಮುಂದುವರಿಲಿಕ್ಕಾಗಿರ್ಬೋದು, ಇಲ್ಲವೇ ಯಾವುದೇ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತಂದ್ಕೊಳ್ಳೋಕ್ಕಾಗಿರ್ಬೋದು, ಇದು ನಿಮಗೆ ಸಹಾಯ ಆಗುತ್ತೆ. ಇದೇ ಬಾಬಾರವರ ಒಂದು ಬ್ಲೆಸ್ಸಿಂಗ್ ಆಗಿರುತ್ತೆ ಸ್ನೇಹಿತರೆ. ಈ ಸಮಯದ ಎನರ್ಜಿಯ ಪ್ರಕಾರ, ಕೆಲವರ ಎನರ್ಜಿಯ ಪ್ರಕಾರ ಯಾವ ವಿಚಾರ ಮೊದಲನೆಯದಾಗಿ ರೆಸಿನೇಟ್ ಆಗ್ತಾ ಇದೆ ಅಂದರೆ, ನೀವು ಯಾರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಬಯಸಿದ್ರೋ ಅವರೇ ನಿಮ್ಮನ್ನು ಲೂಟಿ ಮಾಡಿದರು, ಅಂದರೆ ನಿಮ್ಮ ಒತ್ತಡದ ಈಗಿನ ಸ್ಥಿತಿಗೆ ಅವರು ಕಾರಣರಾಗಿದ್ದಾರೆ ಅನ್ನುವ ಮೆಸೇಜ್ ಬರ್ತಾ ಇದೆ. ಒಳ್ಳೆಯದನ್ನು ಮಾಡಿದ್ದಕ್ಕೆ ಬದಲಾಗಿ ನಿಮ್ಮ ಹೃದಯವೇ ಒಡೆಯುವಂತಹ ಘಟನೆ ನಿಮ್ಮ ಜೀವನದಲ್ಲಿ ನಡೆದಿದೆ. ಹೃದಯವೇ ಒಡೆದು ಹೋಗುವಂಥ ಸ್ಥಿತಿಯನ್ನು ನೀವು ಅನುಭವಿಸಿದ್ದೀರಾ. ಕೆಲವು ಜನರು ನಿಮ್ಮನ್ನು ಉಪಯೋಗಿಸ್ಕೊಳ್ತಾನೆ ಹೋದ್ರು ಎಲ್ಲಿಯವರೆಗೂ ನೀವು ಶಕ್ತರಾಗಿದ್ರೋ ಅಲ್ಲಿಯವರೆಗೂ. ನಂತರ ನಿಮ್ಮನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಅವರು ಮುಂದುವರೆದ್ರು ಅನ್ನುವ ವಿಚಾರ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ. ಇದಕ್ಕೆ ಪರಿಹಾರವಾಗಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ, ಚಿಂತೆ ಮಾಡಬೇಡ, ನನ್ನ ಚಿಂತನೆ ಮಾಡು. ಎಲ್ಲವೂ ಮೊದಲಿನಂತೆ ಆಗದಿದ್ದರೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳನ್ನು ಅನುಭವಿಸ್ತೀಯಾ. ನಿಮ್ಮ ಕರ್ಮಗಳ ಉದ್ದೇಶ ಒಳ್ಳೆಯದಿತ್ತು, ಹಾಗಾಗಿ ನೀವು ಕೆಲವರಿಗೆ ಸಹಾಯ ಮಾಡಿದರೆ ಅವರಿಂದ ನಿಮಗೆ ನೋವಾಗಿದೆ, ಅದು ಕರ್ಮ. ಅದಕ್ಕೆ ತಕ್ಕ ಹಾಗೆ ನೀವು ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯದನ್ನೇ ಎದುರು ನೋಡ್ತೀರಾ. ಆ ಭರವಸೆಯೊಂದಿಗೆ ಮುಂದೆ ಸಾಗಿ ಚಿಂತೆ ಮಾಡಬೇಡಿ, ಅವರ ಬಗ್ಗೆನೇ ಯೋಚನೆ ಮಾಡಬೇಡ್ರಿ. ಯಾರು ಮೋಸ ಮಾಡಿ ಹೋದ್ರೋ, ನಿಮಗೆ ನೋವುಂಟು ಮಾಡಿ ಹೋದ್ರೋ ಅವರ ಬಗ್ಗೆನೇ ಚಿಂತೆ ಮಾಡದೆ ನನ್ನ ಚಿಂತನೆ ಮಾಡ್ತಾ ಮುಂದೆ ಸಾಗಿ ಒಳ್ಳೆಯ ಭವಿಷ್ಯ ನಿಮಗಾಗಿ ರೂಪಿಸಿಕೊಡುವೆ ಅನ್ನುವ ಭರವಸೆಯ ಸಂದೇಶವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಕತ್ತಲೆ ಅನ್ನೋದು ಎಷ್ಟೇ ಗಾಢಾಂಧಕಾರವಾಗಿ ನಿಮ್ಮ ಜೀವನದಲ್ಲಿ ಆವರಿಸಿದ್ರೂ ಕೂಡ ಒಂದು ಬೆಳಕಿನ ಕಿರಣ ಆ ಕತ್ತಲೆಯಲ್ಲೂ ಕೂಡ ಪ್ರಕಾಶಮಾನವಾಗಿ ಬೆಳಗತ್ತೆ, ಕಾಣಿಸತ್ತೆ. ಹಾಗೆ ಯಾರದ್ದಾದರೂ ಜೀವ ತಗೊಳ್ಳೋದಕ್ಕಿಂತ ಮೊದಲು, ಇಲ್ಲವೇ ಯಾರನ್ನಾದರೂ ವಂಚಿಸೋದಕ್ಕಿಂತ ಮೊದಲು ಕೈ ನಡುಗತ್ತೆ, ಮನಸ್ಸು ನಮ್ಮನ್ನೇ ಕೆಣಕಿ ಪ್ರಶ್ನೆ ಮಾಡುತ್ತೆ, ನೀವು ಮಾಡ್ತಾ ಇರೋದು ಸರಿಯಾ ಅಂತ ಹೇಳಿ. ಅದೇ ನಮ್ಮ ಆತ್ಮಸಾಕ್ಷಿಯಾಗಿರುತ್ತೆ. ಅಂದರೆ ನಮ್ಮನ್ನು ನೇರವಾಗಿ ಆ ಭಗವಂತ ಪ್ರಶ್ನೆ ಮಾಡ್ತಾ ಇರ್ತಾನೆ. ಈ ರೀತಿಯಾಗಿ ಪ್ರತಿ ಹಂತದಲ್ಲೂ ನಿಮಗೆ ಮಾರ್ಗದರ್ಶನ ಮಾಡ್ತಾನೆ ಇರ್ತಾರೆ. ಹಾಗಾಗಿ ದೇವರಿಲ್ಲ, ನನ್ನ ಇಚ್ಛೆಗಳು ಈಡೇರ್ತಾ ಇಲ್ಲ ಯಾಕೆ ಅನ್ನುವ ಪ್ರಶ್ನೆಗಿಂತ ನಾವು ಯಾವ ರೀತಿಯ ಕರ್ಮಗಳನ್ನು ಮಾಡಿದರೆ, ಯಾವ ರೀತಿಯ ಉದ್ದೇಶಗಳನ್ನು ಹೊಂದಿದರೆ, ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಯಾವ ರೀತಿಯ ಉದ್ದೇಶಗಳನ್ನು ಹೊಂದಬೇಕು ಅನ್ನುವ ನಿರ್ಧಾರವನ್ನು ನಿಮಗೆ ಬಿಟ್ಟಿರ್ತಾರೆ. ಅದಕ್ಕೆ ಪ್ರತಿಯಾಗಿ ನೀವು ಯಾವ ರೀತಿಯ ನಿರ್ಧಾರಗಳನ್ನು ತಗೊಳ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ನೀವು ಒತ್ತಡ ಮುಕ್ತರಾಗ್ತೀರಾ. ಅದಕ್ಕೆ ತಕ್ಕ ಹಾಗೆ ಬದಲಾವಣೆಯನ್ನು ಕೂಡ ಕಾಣ್ತೀರಾ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಸಿಗ್ತಾ ಇದೆ ಸ್ನೇಹಿತರೆ. ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಪ್ರಾರ್ಥನೆ ಶರೀರದ ನೋವನ್ನು ದೂರ ಮಾಡಿಕೊಳ್ಳಲಾಗಿರ್ಬೋದು, ಇಲ್ಲವೇ ಕೆಲಸವನ್ನ ಬಯಸಿ ಒಂದು ಪ್ರಾರ್ಥನೆಯನ್ನ ಮಾಡಿರ್ಬೋದು, ನಿಮ್ಮ ಮನೆಯಲ್ಲಿರುವ ಸ್ಥಿತಿಗತಿಗಳನ್ನು ಬದಲಾಯಿಸಿಕೊಳ್ಳಲು ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇರ್ಬೋದು. ಪ್ರಾರ್ಥನೆ ಯಾವುದೇ ರೀತಿಯಲ್ಲಿ ಇರ್ಬೋದು, ಯಾವುದೇ ಲೆವೆಲ್ ಮೇಲೆ ಇರಬಹುದು. ಎಲ್ಲಿಯವರೆಗೂ ಆ ಪ್ರಾರ್ಥನೆಯ ಉತ್ತರ ಅದು ನೆರವೇರುವ ಮೂಲಕ ಆಗುವುದಿಲ್ಲವೋ ಆಗ ನೀವು ಅಂದ್ಕೊಳ್ತೀರಾ, ಆ ಗುರು, ಆ ದೇವರು ನಾನು ಮಾಡಿರುವ ಪ್ರಾರ್ಥನೆಯನ್ನು ಕೇಳಿಸ್ಕೊಂಡ್ರೋ ಇಲ್ವೋ, ಆಗುತ್ತೋ ಇಲ್ವೋ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ. ಆದ್ರೆ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಮೆಸೇಜ್ ಬರ್ತಾ ಇದೆ, ನಿಮ್ಮ ಪ್ರತಿ ಪ್ರಾರ್ಥನೆಯನ್ನ ನಾನು ಕೇಳಿಸ್ಕೊಳ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ. ಹಾಗಾದ್ರೆ ನನ್ನ ಪ್ರಾರ್ಥನೆಗೆ ಫಲ ಯಾಕೆ ಸಿಗ್ತಾ ಇಲ್ಲ ಎನ್ನುವುದು ನಿಮ್ಮ ಪ್ರಶ್ನೆ. ಕೆಲವು ಬಾರಿ ಪ್ರಾರ್ಥನೆಯ ಫಲ ಈಡೇರುವುದರ ಮೂಲಕ ಸಿಕ್ಕಾಗ ಖುಷಿ ಆಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಏನು ಪ್ರಾರ್ಥನೆ ಮಾಡಿರ್ತೀರಲ್ಲ ಅದು ನೆರವೇರಿರೋದಿಲ್ಲ. ಆ ಸಮಯದಲ್ಲಿ ನೀವು ಅನ್ಕೊಳ್ತೀರಾ ಆ ಗುರು, ಆ ದೇವರು ಯಾಕೆ ನನ್ನ ಪ್ರಾರ್ಥನೆಯನ್ನ ಸ್ವೀಕರಿಸ್ತಿಲ್ಲ ಅಂತೇಳಿ ಅನ್ಕೊಳ್ತೀರಾ.
ನೀವು ಯಾವುದೇ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ರಿ ಅಂದರೆ ಅದು ಈಡೇರಿದೆ ಅನ್ನೋದಕ್ಕೆ ಸಾಕ್ಷಿ ರೂಪದಲ್ಲಿ ಅದನ್ನು ನೀವು ಅನುಭವಿಸ್ತಾ ಇರ್ತೀರ, ಅಂದರೆ ನೋಡ್ತಾ ಇರ್ತೀರ. ಹಾಗೆ ನೀವು ಒಂದು ಕೆಲಸವನ್ನು ಬಯಸಿದ್ದೀರಾ ಅವತ್ತು ಅಂದರೆ ಮಾರನೇ ದಿನ ಆ ಕೆಲಸ ಸಿಕ್ತು ಅಂದರೆ ನಿಮ್ಮ ಪ್ರಾರ್ಥನೆಗೆ ಅದು ಫಲ ಸಿಕ್ತು ಅಂತೇಳಿ ನೀವು ಖುಷಿ ಆಗ್ತೀರಾ. ಅದೇ ನೀವು ಯಾವುದೋ ಒಂದು ಕೆಲಸವನ್ನು ಬಯಸ್ತಾ ಇದ್ದೀರಾ, ಯಾವುದೋ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಾ. ಈಗಿನ ಸಮಯದ ಎನರ್ಜಿ ಪ್ರಕಾರ ಇದು ನಿಮ್ಮ ಚಿಂತನೆಯಾಗಿದೆ. ವಾಸ್ತವವಾಗಿ ಈ ಸಮಯದಲ್ಲಿ ನೀವು ನಿಮ್ಮ ಮನಸ್ಸಲ್ಲಿ ಇದೇ ಚಿಂತನೆಯನ್ನು ಮಾಡ್ತಾ ಇದ್ದೀರಾ ಅನ್ನುವ ವಿಚಾರ ಇಲ್ಲಿ ರೆಸನೇಟ್ ಆಗ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಬಾಬಾರವರಿಂದ ಸಂದೇಶ ಇದೇ ಬರ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ನನ್ನ ಜೀವನದಲ್ಲಿ ನಾನೊಂದು ಪ್ರಾರ್ಥನೆಯನ್ನು ಮಾಡಿದೆ, ಅದರ ಫಲ ನನಗೆ ಸಿಗ್ತಾ ಇಲ್ಲ. ಯಾಕೆ ಹೀಗಾಗಿದೆ? ಯಾಕೆ ನನ್ನ ಪ್ರಾರ್ಥನೆಯನ್ನು ಬಾಬಾ ಕೇಳಿಸ್ಕೊಳ್ತಾ ಇಲ್ಲ? ಅಂದರೆ ನೀವು ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆಯ ಉದ್ದೇಶ ಸರಿ ಇದ್ದಾಗ ಖಂಡಿತವಾಗಿಯೂ ಅದು ಬೇಗನೆ ಫಲ ಕೊಡುತ್ತೆ. ಅದೇ ನೀವು ಪ್ರಾರ್ಥನೆ ಮಾಡ್ಕೊಂಡಿರುವ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ, ಅಡೆತಡೆಗಳು ಉಂಟಾಗಿದ್ದಾಗ, ಇಲ್ಲವೇ ಅದನ್ನು ಕೊಟ್ಟಾಗ ನಿಮಗೆ ಅಲ್ಲಿ ಕೆಡುಕುಂಟಾಗತ್ತೆ, ಇಲ್ಲವೇ ಅದು ನಿಮಗೆ ಈ ಸಮಯದಲ್ಲಿ ಸರಿಯಲ್ಲ, ಇಲ್ಲವೇ ಈ ಸಮಯದಲ್ಲಿ ಆ ಪ್ರಾರ್ಥನೆ ಈಡೇರಿಸಿದರೆ ಅದನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಳ್ಳೋದಿಲ್ಲ, ಅದರಿಂದ ಸಿಕ್ಕ ಪ್ರತಿಫಲವನ್ನು ನೀವು ದುರುಪಯೋಗ ಪಡಿಸ್ಕೊಳ್ತೀರಿ, ಇಲ್ಲವೇ ನೀವು ಆ ಪ್ರಾರ್ಥನೆಯ ಫಲವನ್ನು ಪಡ್ಕೊಂಡಾಗ ಅಡ್ದಾರಿ ಹಿಡಿಬೋದು, ಇಲ್ಲವೇ ಯಾವುದಾದ್ರೂ ರೀತಿಯಲ್ಲಿ ಕೊಟ್ಟ ಫಲವನ್ನು ನೀವು ಕಳ್ಕೊಳ್ಬೋದು. ಅದಕ್ಕೋಸ್ಕರನೇ ಈ ಸಮಯ ಸರಿಯಲ್ಲ ಅಂಥೇಳಿ ಬಾಬಾ ನಿಮ್ಮ ಪ್ರಾರ್ಥನೆಯನ್ನು ಈಡೇರಿಸೋದ್ರಲ್ಲಿ ಸ್ವಲ್ಪ ತಡ ಮಾಡ್ತಾ ಇದ್ದಾರೆ ಅನ್ನುವ ಸಂದೇಶ ಬರ್ತಾ ಇದೆ ಸ್ನೇಹಿತರೆ. ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ನಿಮಗೆ 9 ವರ್ಷದ ಒಂದು ಮಗು ಇರುತ್ತೆ ಅಂತ ಇಟ್ಕೊಳ್ಳಿ. ಆ ಮಗುಗೆ ನೀವು ಒಂದು ಚಿಕ್ಕದಾದ ಸೈಕಲ್ ಕೊಡಿಸಿರ್ತೀರ. ಆ ಮಗು ಆ ಸೈಕಲಲ್ಲಿ ಮನೆ ಸುತ್ತನೇ ಆಡ್ತಾ ಇರುತ್ತೆ, ಇಲ್ಲ ನಿಮ್ಮ ಮನೆಯ ಕಾಂಪೌಂಡ್ ಒಳಗೆ ಆಟ ಆಡ್ತಾ ಇರುತ್ತೆ. ನೀವು ಖುಷಿಯಾಗಿರ್ತೀರಾ, ಯಾಕಂದರೆ ನಿಮ್ಮ ಮಗು ನಿಮ್ಮ ಕಣ್ಣೆದುರಿಗೆ ಸುರಕ್ಷಿತವಾಗಿದೆ. ಹಾಗಾಗಿ ನೀವು ಅದನ್ನು ನೋಡ್ತಾ ಇದ್ದೀರಾ, ಹಾಗಾಗಿ ನೀವು ಕೂಡ ನಿಶ್ಚಿಂತೆಯಿಂದ ನಿಮ್ಮ ಕೆಲಸವನ್ನು ಮಾಡ್ತಾ ಇದ್ದೀರಾ. ಇಲ್ಲಿ ಖುಷಿಯ ವಿಚಾರ, ನಿಮ್ಮ ಮಗು ನಿಮ್ಮ ಮಾತನ್ನು ಕೇಳ್ತಾ ಇದೆ, ನಿಮ್ಮ ಹತೋಟಿಯಲ್ಲಿದೆ. ಹಾಗಾಗಿ ನೀವು ನೆಮ್ಮದಿಯಾಗಿದ್ದೀರಾ. ನೀವು ಹೇಳಿದಾಗೆ ಅದು ಮಾಡ್ತಾ ಇದೆ, ನೀವು ಹೇಳಿದ ಲಿಮಿಟಲ್ಲೇ ಅದು ಆಟ ಆಡ್ತಾ ಇದೆ. ಹಾಗಾಗಿ ನೀವು ಖುಷಿಯಾಗಿದ್ದೀರಾ. ಅದೇ ಮಗು ಆ ಸಮಯದಲ್ಲಿ ನಾನು ಬೈಕ್ ಹೊಡಿಬೇಕು ಅಂತ ಹೇಳಿ ನಿರೀಕ್ಷೆ ಮಾಡ್ತು ಅಂತ ಇಟ್ಕೊಳ್ರಿ, ಇಲ್ಲ ದೊಡ್ಡದಾದ ಸೈಕಲ್ ಹೊಡಿಬೇಕು ಅಂತೇಳಿ ಆಸೆ ಪಡ್ತು. ನಾನು ರೋಡ್ ಮೇಲೆ ಹೋಗೋದು ಸೈ, ನಾನು ಕಾಂಪೌಂಡ್ ಒಳಗೆ ಆಡೋದಿಲ್ಲ, ನಾನು ಹೊರಗಡೆನೇ ಹೋಗ್ತೀನಿ, ನಾನು ಮೇನ್ ರೋಡಲ್ಲೇ ಆಡೋದು ನಾನು ಅಂತೇಳಿ ಆ ಮಗು ಹೇಳ್ತಾ ಇದೆ ಅಂದಾಗ, ಮೇನ್ ರೋಡಲ್ಲೇ ಆಡೋದು ಸೈ ಅಂತೇಳಿ ಆ ಮಗು ಹಠ ಮಾಡ್ತಾ ಇದೆ ಅಂದಾಗ ನಿಮ್ಗೆ ಏನನ್ಸುತ್ತೆ ಹೇಳಿ? ಗಲಿಬಿಲಿ ಆಗುತ್ತೆ, ಒಂದೊಂದ್ಸರಿ ಕೋಪ ಬರುತ್ತೆ. ಯಾಕಂದ್ರೆ ಅದು ಒಳ್ಳೇದಲ್ಲ, ಆ ಮಗುವಿಗೆ ಒಳ್ಳೇದಲ್ಲ. ಯಾಕಂದ್ರೆ ಅಲ್ಲಿ ಏನಾದ್ರೂ ಆಗ್ಬೋದು, ಮೇನ್ ರೋಡಲ್ಲಿ ಮಗುವನ್ನ ಯಾರಾದ್ರೂ ಡಿಕ್ಕಿ ಹೊಡ್ಕೊಂಡು ಹೋಗ್ಬೋದು, ಇಲ್ಲ ಆಕ್ಸಿಡೆಂಟ್ ಆಗ್ಬೋದು, ಇಲ್ಲವೇ ಆ ಚಿಕ್ಕ ಮಗು, ಆ 9-10 ವರ್ಷದ ಮಗು ಯಾವುದೇ ಕಾರಣಕ್ಕೂ ಬೈಕ್ ಹೊಡೆಯಕ್ಕೆ ಸಾಧ್ಯ ಇಲ್ಲ, ಅದು ಆಗೋದಿಲ್ಲ, ಆಗ್ಲಿಲ್ಲದನ್ನ ನಿರೀಕ್ಷೆ ಮಾಡ್ತಾ ಇದೆ. ಅದರಿಂದ ಅದಕ್ಕೆ ತೊಂದರೆನೇ ಆಗತ್ತೆ. ಅದನ್ನು ಹ್ಯಾಂಡ್ಲ್ ಮಾಡೋ ಶಕ್ತಿ ಅದಕ್ಕೆ ಇನ್ನೂ ಬಂದಿಲ್ಲ, ಜ್ಞಾನ ಅದಕ್ಕೆ ಬಂದಿಲ್ಲ, ಆದರೂ ಕೂಡ ಹಠ ಮಾಡ್ತಾ ಇದೆ ಅಂತೇಳಿ ನಿಮಗೆ ಸಿಟ್ಟು ಬರುತ್ತೆ. ಕೆಲವೊಂದು ಸಾರಿ ಸಮಾಧಾನ ಮಾಡ್ತೀರಾ, ನೀನು ದೊಡ್ಡವನಾದ್ಮೇಲೆ ಹೊಡಿಯಂತಪ್ಪ, ಈಗ ಬೇಡ, ಹಾಗೆ ಹೀಗೆ ಅಂತೇಳಿ ಬುದ್ಧಿ ಹೇಳ್ತೀರಾ. ಆದರೆ ಆ ಮಗು ಕೇಳಲ್ಲ, ನನಗೆ ಬೇಕೇ ಬೇಕು ಅಂತೇಳಿ ಹಠ ಮಾಡಿದಾಗ ನೀವು ಒಂದು ಪೆಟ್ಟನ್ನು ಕೊಡ್ತೀರಾ, ಯಾಕಂದರೆ ಅದು ನಿಮಗೆ ಇಷ್ಟ ಇಲ್ಲ. ಹಾಗೆ ಸ್ನೇಹಿತರೆ, ಇಲ್ಲಿ ಅರ್ಥ ಮಾಡ್ಕೊಳ್ಳೋ ವಿಚಾರ ಒಂದೇ, ಕೆಲವರ ಪ್ರಾರ್ಥನೆ ಬೇಗನೆ ಈಡೇರಿದೆ ಅಂದರೆ ನೀವು ಆ ಸಮರ್ಥತೆಯನ್ನು ಪಡ್ಕೊಂಡಿದ್ದೀರಾ. ನೀವು ಕೇಳಿದ ತಕ್ಷಣ ಆ ಕೆಲಸ ಸಿಕ್ತು ಅಂದರೆ ಖಂಡಿತವಾಗಿಯೂ ಅದಕ್ಕೆ ನೀವು ಯೋಗ್ಯರು, ಆ ಕೆಲಸಕ್ಕೆ ನೀವು ಅರ್ಹರು, ಆ ಕೆಲಸ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದೆ. ಖಂಡಿತವಾಗಿಯೂ ನೀವು ಅದರಲ್ಲಿ ಸಮರ್ಪಕವಾದ ರೀತಿಯಲ್ಲಿ ಕೆಲಸ ಮಾಡ್ತೀರಾ. ಇಲ್ಲ ಒಂದು ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದೀರಾ, ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದರೂ ಖಂಡಿತವಾಗಿಯೂ ಅದು ಯೋಗ್ಯವಾಗಿದೆ ನಿಮಗೆ, ಹಾಗಾಗಿ ಅದು ನಿಮಗೆ ಸಿಕ್ಕಿದೆ. ಅಂದರೆ ನೀವು ಗುರುವಿನಲ್ಲಿ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಒಂದು ಪ್ರಾರ್ಥನೆಯನ್ನು ಮಾಡಿದಾಗ ಬೇಗನೆ ಫಲ ಸಿಕ್ತು ಅಂದರೆ ಖಂಡಿತವಾಗಿಯೂ ನಿಮ್ಮ ಆಯ್ಕೆ ಸರಿ ಇದೆ ಅಂತಲೇ ಅರ್ಥ. ಹಾಗಾಗಿ ಅದನ್ನು ಬೇಗನೆ ಬಾಬಾ ಕೊಡ್ತಾರೆ. ಅದೇ ನೀವು ನಿಮ್ಮ ಜೀವನದಲ್ಲಿ ಬೇಡದ ಆಯ್ಕೆಯನ್ನು ಮಾಡ್ಕೊಂಡಾಗ, ಅಂದರೆ ನಿಮಗೆ ಗೊತ್ತಿರೋದಿಲ್ಲ, ನೀವು ಆಯ್ಕೆ ಮಾಡ್ಕೊಂಡಿರೋ ವ್ಯಕ್ತಿ ಕೆಟ್ಟವರು ಅಂತೇಳಿ ನಿಮಗೆ ಗೊತ್ತಿರೋದಿಲ್ಲ, ನೀವು ಹೋಗ್ತಾ ಇರೋ ದಾರಿ ಸರಿ ಅಂತಲೂ ನಿಮಗೆ ಗೊತ್ತಿರೋದಿಲ್ಲ, ಇಲ್ಲ ಕೆಲಸದ ಆಯ್ಕೆಯೂ ಕೂಡ ಸರಿ ಅಂತೇಳಿ ನಿಮಗೆ ತಿಳಿದಿರೋದಿಲ್ಲ. ಆದರೆ ನೀವು ನಂಬಿರುವ ಗುರುವಿಗೆ ತಿಳಿದಿರುತ್ತೆ. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ನೀವು ಕೆಲಸವನ್ನು ಅಪೇಕ್ಷೆ ಪಡ್ತಾ ಇದ್ದೀರಾ, ಇಲ್ಲ ಯಾವುದೋ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ, ಇಲ್ಲ ಇನ್ಯಾವುದೋ ವಿಚಾರದಲ್ಲಿ ನೀವು ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ, ಆ ಪ್ರಾರ್ಥನೆಗೆ ಫಲ ಬೇಗನೆ ಸಿಗ್ತಾ ಇಲ್ಲ ಅಂದರೆ ಅದು ನಿಮಗೆ ಯೋಗ್ಯವಲ್ಲ. ಅದರಿಂದ ನಿಮ್ಗೆ ಏನೋ ಮೋಸ ಆಗುತ್ತೆ, ಅದರಿಂದ ನಿಮಗೆ ಏನೋ ತೊಂದರೆ ಆಗುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ನಿಧಾನ ಮಾಡ್ತಾರೆ ಕೊಡಲಿಕ್ಕೆ. ಅಂದರೆ ನಿಮಗೆ ಅದನ್ನು ಹ್ಯಾಂಡ್ಲ್ ಮಾಡೋಕ್ಕಾಗೋದಿಲ್ಲ. 12 ವರ್ಷದ ಮಗು ನನಗೆ ಬೈಕ್ ಬೇಕೇ ಬೇಕು, ನಾನು ಹೊಡಿತೀನಿ, ನೀನು ಏನೇ ಹೇಳಿದ್ರು ನಾನು ನಿನ್ನ ಮಾತು ಕೇಳೋದಿಲ್ಲ, ನಾನು ಯಾರದ್ದಾದರೂ ಬೈಕ್ ಹೊಡೆಯೋದೇ ಸಹಿ ಅಂತ ಹೇಳಿ ಹಠ ಮಾಡಿ ಹೋದಾಗ, ನಿಮ್ಮ ಕಣ್ಣು ತಪ್ಪಿಸಿ ಆ ಮಗು ಎಲ್ಲೋ ಹೊರಗಡೆ ಹೋದಾಗ ಆ ರೀತಿ ಮಾಡಿ ದುರ್ಘಟನೆಗೆ ಈಡಾಯಿತು ಅಂದರೆ ಖಂಡಿತವಾಗಿಯೂ ಅದು ಆ ಮಗುವಿನ ತಪ್ಪಾಗಿರುತ್ತೆ. ಅಂದರೆ ತಂದೆ ತಾಯಿಯ ಮಾತನ್ನು ಕೇಳದೆ ಆ ಕರ್ಮಕ್ಕೆ ಅದು ಈಡಾಗಿರುತ್ತೆ. ಹಾಗೆ ಸ್ನೇಹಿತರೆ, ಕೆಲವೊಂದು ಸಾರಿ ಆ ಗುರುಗಳು ನಮಗೆ ಕೆಲವು ಸೂಚನೆಯನ್ನು ಕೊಡ್ತಾರೆ ಬೇಡ ಅಂತ ಹೇಳಿ, ಆದರೂ ಕೂಡ ಅದನ್ನು ಮಿಕ್ಕಿಯು ಏನಾಗುತ್ತೆ ನೋಡೇ ಬಿಡೋಣ ಅನ್ನೋ ರೀತಿಯಲ್ಲಿ ನಾವು ಹೋದಾಗ, ಹಠ ಮಾಡಿ ನಾವು ಅದನ್ನು ಪಡ್ಕೊಳ್ಳೋ ಹಂತದಲ್ಲಿ ನಾವು ಹೋದಾಗ ಅಲ್ಲಿ ನಮಗೆ ಕೆಡಕೆ ಉಂಟಾಗತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ. ಆ ಕೆಲಸವನ್ನಾಗಿರ್ಬೋದು, ಆ ಪರಿಸ್ಥಿತಿಗಳನ್ನಾಗಿರ್ಬೋದು, ಆ ವ್ಯಕ್ತಿಯನ್ನಾಗಿರ್ಬೋದು ನಿಭಾಯಿಸಲಾಗದೆ ನಾವು ವಿಲ ಒದ್ದಾಡ್ತೀವಿ. ಆ ಕರ್ಮಕ್ಕೆ ಕಾರಣ ನಮ್ಮ ಆಯ್ಕೆ ಆಗಿರುತ್ತೆ. ಹಠ ಮಾಡಿರ್ತೀವಿ, ಹಠ ಮಾಡಿ ಅದನ್ನು
ಮಾರ್ಗದರ್ಶನ ಪಡ್ಕೊಂಡಿರ್ತೀವಿ. ಅಂದರೆ ತಂದೆ ತಾಯಿಯ ಕಣ್ಣನ್ನು ತಪ್ಪಿಸಿರೋದಿಲ್ಲ, ಆ ಭಗವಂತನ ಆ ಗುರುವಿನ ಕಣ್ಣನ್ನು ಕೂಡ ತಪ್ಪಿಸಿರ್ತೀವಿ. ಅಂದರೆ ಅವರ ಶರಣದಲ್ಲಿ ನಾವು ಇರೋದಿಲ್ಲ, ಅವರ ಮಾರ್ಗದರ್ಶನ ನಮ್ಗೆ ಬೇಕಾಗಿಲ್ಲ. ನಾನೇ ಎಲ್ಲವನ್ನ ಮಾಡ್ಕೊಳ್ಬಲ್ಲೆ ಅನ್ನೋ ರೀತಿಯಲ್ಲಿ ಅಹಂಕಾರದಿಂದ ವರ್ತನೆ ಮಾಡಿದಾಗ ಅದರ ಪೆಟ್ಟನ್ನು ಕೂಡ ನಾವೇ ಅನುಭವಿಸ್ಬೇಕಾಗತ್ತೆ ಅಲ್ವಾ ಸ್ನೇಹಿತರೆ. ಆ ನೋವನ್ನು ನಾವು ಸಹಿಸಿಕೊಳ್ಳಲೇಬೇಕಾಗತ್ತೆ ಜೀವನದಲ್ಲಿ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಅಂದರೆ ಗುರುವಿನ ಮಾರ್ಗದರ್ಶನ ನಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಬದಲಾವಣೆ ತರೋದ್ರ ಜೊತೆಗೆ ಅತ್ಯುತ್ತಮವಾದ ಮಾರ್ಗದರ್ಶನದ ಜೊತೆ ನಮ್ಮ ಜೀವನವನ್ನು ಭವಿಷ್ಯವನ್ನು ಸುರಕ್ಷಿತವಾಗಿಡುತ್ತೆ. ಈ ರೀತಿಯಲ್ಲಿ ನಾವು ಸಾಕಿದಾಗ ಇದನ್ನು ಅರ್ಥ ಮಾಡಿಕೊಂಡು ನಾವು ಜೀವನದಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಳ್ಬೇಕು. ಕೆಲವು ಪ್ರಾರ್ಥನೆಯನ್ನು ಈಡೇರಿಲ್ಲ ಅಂದರೆ ಅದು ಕೂಡ ಒಳ್ಳೆಯದಕ್ಕೆ ಅಂದ್ಕೊಳ್ಬೇಕು. ಕಾರಣವಿಲ್ಲದೆ ಇಲ್ಲಿ ಏನೂ ನಡೀತಾ ಇಲ್ಲ ಅಂತೇಳಿ ನಾವು ಸಮರ್ಪಣೆಯಾದಾಗ ಇನ್ನೂ ದೃಢವಾದ ವಿಶ್ವಾಸವನ್ನು ಬೆಳೆಸ್ಕೊಂಡಾಗ ಅದಕ್ಕೆ ತಕ್ಕ ಹಾಗೆ ಫಲಗಳನ್ನು ಪಡ್ಕೊಳ್ಳುವ ಸಮರ್ಥತೆಯನ್ನು ಕೊಡೋದ್ರ ಮೂಲಕ ನಮ್ಮ ಮುಂದೆ ಬರುವ ವ್ಯಕ್ತಿ ಆಗಿರ್ಬೋದು, ಕೆಲಸ ಆಗಿರ್ಬೋದು, ವಿಚಾರಗಳಾಗಿರ್ಬೋದು ಅವುಗಳನ್ನು ತಿದ್ದಿ ತೀಡಿ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಕೆಲವನ್ನ ಬದಲಾಯಿಸೋದ್ರ ಮೂಲಕ ಆಗಿರ್ಬೋದು, ಇಲ್ಲವೇ ಅವುಗಳನ್ನೇ ಸರಿಪಡಿಸಿ ಕೊಡೋದ್ರ ಮೂಲಕ ಆಗಿರ್ಬೋದು ಗುರು ನಮಗೆ ಕೊಡ್ತಾರೆ ಅನ್ನುವ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ. ಈ ಜೀವನವೆಂಬ ಭವಸಾಗರವನ್ನು ಸುಲಭವಾಗಿ ನಾವು ದಾಟಬೇಕು ಅಂದರೆ ಗುರುವಿನ ಏಕಮಾತ್ರ ಶಕ್ತಿಯ ಕಾರಣ ಅಂತ ಹೇಳಿ ಇಲ್ಲಿ ಸೂಚನೆ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ಗುರುವಿನ ಮುಖೇನ ನಾವು ಯಾವುದನ್ನಾದರೂ ಪಡ್ಕೊಳ್ಳೋಕ್ಕೆ ಹೋದಾಗ ಖಂಡಿತವಾಗಿ ಅಲ್ಲಿ ಮಾರ್ಗದರ್ಶನ ಸಿಗುತ್ತೆ, ರಕ್ಷಣೆ ಸಿಗುತ್ತೆ. ಹಾಗೆ ಯಾವುದು ನಮಗೆ ಬೇಕು ಯಾವುದು ಬೇಡ ಅನ್ನುವ ತೀರ್ಮಾನದ ಜೊತೆ ನಾವು ಒಂದು ಒಳ್ಳೆಯ ಆಯ್ಕೆಯನ್ನು, ಅತ್ಯುತ್ತಮವಾದ ಆಯ್ಕೆಯನ್ನು ಮಾಡಿಕೊಂಡು ಅತ್ಯುತ್ತಮವಾದ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ವಿಚಾರದಲ್ಲಿ ಒಂದು ಉನ್ನತಿಯನ್ನು ಬಯಸ್ತಿದ್ರೆ ಆ ವಿಚಾರದಲ್ಲಿ ಈ ಸಮಯದಲ್ಲಿ ನಿಮಗೆ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅಂತಹ ಸಂದರ್ಭ ಬರೋವರೆಗೂ ಆ ಭಗವಂತ, ಆ ಗುರುವು ಕಾದು ನಂತರ ನಿಮಗೆ ಅದನ್ನು ಕೊಡ್ತಾರೆ. ಅಂದರೆ ಅದರಲ್ಲಿರುವ ಅಡ್ಡಿ ಆತಂಕಗಳನ್ನು ತಿದ್ದೋದ್ರ ಜೊತೆಗೆ ಇಲ್ಲ ನಿಮ್ಮಲ್ಲಿರುವ ಆತಂಕಗಳಾಗಿರ್ಬೋದು, ನಿಮ್ಮಲ್ಲಿರುವ ದೋಷಗಳನ್ನಾಗಿರ್ಬೋದು ಅದನ್ನು ತಿದ್ದುವುದರ ಮೂಲಕ ನಿಮ್ಮನ್ನು ಸಮರ್ಥರಾಗಿಸಿ ನಂತರ ಅದನ್ನು ಕೊಡಲಿಕ್ಕೆ ಇಷ್ಟಪಡ್ತಾರೆ. ಅಂದರೆ ನಿಮ್ಮ ಮತ್ತು ಬಾಬಾರವರ ಸಂಬಂಧ ಕೂಡ ಇಲ್ಲಿ ತಂದೆ ಮಕ್ಕಳ ಸಂಬಂಧವಿದ್ದಂತೆ ಸ್ನೇಹಿತರೆ. ಒಬ್ಬ ತಂದೆ ಆಗಿರ್ಬೋದು, ಒಬ್ಬ ತಾಯಿ ಆಗಿರ್ಬೋದು ತನ್ನ ಮಗುವಿಗೆ ಏನು ಸರಿನೋ ಅದನ್ನೇ ಆ ಸಮಯಕ್ಕೆ ಸರಿಯಾಗಿ ಕೊಡಲಿಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಆ ಸಮಯದಲ್ಲಿ ಆ ವಯಸ್ಸಿಗೆ ಆ ಮಗುಗೆ ಏನು ಕೊಡಬೇಕು ಅಂತೇಳಿ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ತಕ್ಕ ಹಾಗೆ ಆ ಮಗು ಅಷ್ಟೇ ಸಮರ್ಥತೆಯನ್ನು ಹೊಂದಿರುತ್ತೆ ಅಂತ ಕೂಡ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಅದನ್ನೇ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ. ಒಂದು 12-13 ವರ್ಷದ ಮಗು ನಾನು ಕಾರೇ ಬೇಕು, ನನಗೆ ಕಾರೇ ಡ್ರೈವಿಂಗ್ ಮಾಡೋದು ಸೈ ಅಂತ ಅಂದಾಗ ಬೇಡಪ್ಪ ನಿನಗೆ ಆ ವಯಸ್ಸು ಬರಲಿ, ಖಂಡಿತವಾಗಿಯೂ ನಿನಗೆ ಅದಕ್ಕೆ ಯೋಗ್ಯನಾದ ಮೇಲೆ ನಾನು ಖಂಡಿತವಾಗಿಯೂ ನಿನಗೆ ಕೊಡಿಸ್ತೀನಿ ಅಂತಲೇ ನಾವು ಹೇಳ್ತೀವಲ್ವ. ಅದೇ ರೀತಿ ಇಲ್ಲಿ ಬಾಬಾ ಕೆಲವು ಇಚ್ಛೆಗಳು ಈಡೇರಲಿಲ್ಲ ಅಂದ ತಕ್ಷಣ ನಾವು ಅದರಲ್ಲಿ ಈ ರೀತಿಯ ಅರ್ಥವನ್ನೇ ಕಲ್ಪಿಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಅದನ್ನೇ ಬಾಬಾ ಇಲ್ಲಿ ಸಂದೇಶದ ಮೂಲಕ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಅಂದರೆ ನಿಮ್ಮ ಪ್ರತಿ ಪ್ರಾರ್ಥನೆ ಕೂಡ ಕೇಳಿಸ್ಕೊಳ್ತಾ ಇದ್ದಾರೆ, ಆದರೆ ಅವರು ಸಮಯಕ್ಕೆ ಸರಿಯಾಗಿ ಅದನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ. ಆ ಸಮರ್ಥತೆ ನಿಮ್ಮಲ್ಲಿ ಮೂಡಿದ ಮೇಲೆ ಆ ಜ್ಞಾನ ಆಗಿರ್ಬೋದು, ಇಲ್ಲ ಕೆಲವು ಪರೀಕ್ಷೆಗಳನ್ನು ಎದುರಿಸಿದ ಮೂಲಕ ಆಗಿರ್ಬೋದು, ಕೆಲವು ಜನರಿಂದ ಕೆಲವು ಪರಿಸ್ಥಿತಿಗಳಿಂದ ಪಾಠ ಕಲಿತ ನಂತರ ಆಗಿರ್ಬೋದು ನಿಮ್ಮ ಮನಸ್ಸು ಪಕ್ವವಾಗುತ್ತೆ. ನೀವು ನಿಮ್ಮನ್ನೇ ಒಂದು ಅರ್ಥ ಮಾಡ್ಕೊಳ್ಳುವ ರೀತಿಯಲ್ಲಿ ನೀವು ಕೆಲವು ಪಾಠಗಳನ್ನು ಕಲಿತಾಗ, ಕೆಲವು ಸಂದರ್ಭಗಳಿಂದ, ಕೆಲವು ಪರಿಸ್ಥಿತಿಗಳಿಂದ, ಕೆಲವು ಜನರಿಂದ, ಈ ಜಗತ್ತಿನಿಂದ, ವಿಚಾರಗಳಿಂದ ನೀವು ಕೆಲವು ಪಾಠಗಳನ್ನು ಕಲಿತು ನಿಮ್ಮಲ್ಲಿ ನೀವು ಒಂದು ಸಮರ್ಥತೆಯನ್ನು ಮೂಡಿಸ್ಕೊಂಡ ನಂತರ ಖಂಡಿತವಾಗಿಯೂ ನಾನು ನಿನಗೆ ಬಯಸಿದ್ದನ್ನು ಕೊಡ್ತೀನಿ, ನಿನ್ನ ಪ್ರಾರ್ಥನೆ ಅಲ್ಲಿವರೆಗೂ ಪೆಂಡಿಂಗಲ್ಲಿ ಇರುತ್ತೆ ಅನ್ನುವ ವಿಚಾರ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಯಾರೆಲ್ಲ ಇಂತಹ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೀರಾ ಖಂಡಿತವಾಗಿಯೂ ಬಾಬಾ ನೀವು ಇಚ್ಛಿಸಿದ ಇಚ್ಛೆಯನ್ನು ಪರಿಪೂರ್ಣಗೊಳಿಸಿಕೊಡ್ತಾರೆ. ಆದರೆ ಅದು ನಿಮ್ಮ ಪಾಲಿಗೆ ಸರಿ ಇದ್ದಾಗ ಮಾತ್ರ, ಇಲ್ಲ ಅಂದರೆ ಅದನ್ನು ಅವರು ಕೊಡೋದಿಲ್ಲ. ಇಲ್ಲವೇ ಆ ವಿಚಾರದಲ್ಲಿ ನೀವು ಆಯ್ದುಕೊಂಡಿರುವ ದಾರಿ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಇಲ್ಲವೇ ಕೆಲಸ ಆಗಿರ್ಬೋದು, ಇಲ್ಲ ವ್ಯಕ್ತಿ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಚಾರ ಆಗಿರ್ಬೋದು, ಅದು ನಿಮ್ಮ ಪಾಲಿಗೆ ಅದು ಸರಿ ಇಲ್ಲ ಅಂತ ಅಂದಾಗ ನಿಮಗೆ ಕಾಣಿಸ್ತಾ ಇರೋದಿಲ್ಲ. ಅದು ಬೇಕೇ ಬೇಕು ಅಂತೇಳಿ ನೀವು ಹಠ ಮಾಡ್ತಾ ಇದ್ದೀರಾ, ಆದರೆ ಮುಂದೆ ಏನಾಗುತ್ತೆ ಅಂತೇಳಿ ಆ ಗುರುವಿಗೆ ಕಾಣಿಸ್ತಾ ಇದೆ. ಹಾಗಾಗಿ ಅದನ್ನು ತಡೀತಾ ಇದ್ದಾರೆ, ನಿಮ್ಮನ್ನು ಅದಕ್ಕೆ ಸರಿಯಾಗಿ ಸಮರ್ಥರನ್ನಾಗಿಸ್ತಾರೆ. ಇಲ್ಲವೇ ಅದು ತುಂಬಾ ಕೆಟ್ಟದಾಗಿತ್ತು ಅಂದರೆ ಖಂಡಿತವಾಗಿ ಅದರಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಅನ್ನೋದಾದರೆ, ಖಂಡಿತವಾಗಿ ಅದರಿಂದ ನಿಮಗೆ ತೊಂದರೆ ಆಗುತ್ತೆ ಅನ್ನೋದಾದರೆ ಅದನ್ನು ನಿಮ್ಮಿಂದ ಪರಿಪೂರ್ಣವಾಗಿ ದೂರ ಮಾಡ್ತಾರೆ. ಇದು ಯಾವಾಗ ಆಗೋದು ಅಂದರೆ ಗುರುವಿನ ಪಾದಗಳಲ್ಲಿ ಶರಣಾದಾಗ, ನಮ್ಮ ಪ್ರಾರ್ಥನೆಯನ್ನು ಶರಣಾಗಿಸಿದಾಗ ಅಂಥವರಿಗೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಭಾರಗಳನ್ನು ಪರಿಪೂರ್ಣವಾಗಿ ಬಾಬಾ ಹೊರ್ತಾರೆ ಸ್ನೇಹಿತರೆ. ಕೆಲವು ನಿಮ್ಮ ಇಚ್ಛೆಗಳು ಈಡೇರೋದಕ್ಕೆ ಸ್ವಲ್ಪ ಸಮಯ ಆಗ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನೀವು ಅವರ ಶರಣದಲ್ಲಿದ್ದೀರಾ, ನೀವು ಅವರಲ್ಲಿ ಪ್ರಾರ್ಥನೆನೇ ಇಟ್ಟಿಲ್ಲ, ನಾನು ಯಾವುದೇ ರೀತಿ ದೇವರನ್ನು ನಂಬೋದಿಲ್ಲ, ಯಾವುದೇ ರೀತಿ ನಾನು ಸಂಕಲ್ಪನೂ ಮಾಡ್ಕೊಂಡಿಲ್ಲ, ಏನೂ ಇಲ್ಲ, ಹಾಗೆ ನನಗೆ ನಂಬಿಕೆ ಅನ್ನೋದಿಲ್ಲ. ಅಹಂಕಾರ ಕೆಲವರಿಗೆ, ನಾನೇ ಎಲ್ಲ, ನನ್ನ ಬುದ್ಧಿವಂತಿಕೆ ಮೇಲೆ ಎಲ್ಲ ನಡೆಯೋದು, ನಾನು ದುಡಿದ್ರೇ ತಾನೇ ಹಣ ನನಗೆ ಸಿಗೋದು, ನನ್ನ ಬುದ್ಧಿವಂತಿಕೆ ಮೇಲೆ ನಾನು ಇಲ್ಲಿ ಜೀವಿಸ್ತಾ ಇರೋದು. ಅದು ಬಿಟ್ಟರೆ ಕಾಣದ ಕೈಗಳ ಶಕ್ತಿ ಆಗಿರ್ಬೋದು, ಗುರುವಿನ ಶಕ್ತಿ ಆಗಿರ್ಬೋದು, ದೇವರ ಶಕ್ತಿ ಆಗಿರ್ಬೋದು, ಬ್ರಹ್ಮಾಂಡದ ಶಕ್ತಿ ಆಗಿರ್ಬೋದು, ಯಾವುದೂ ಇಲ್ಲಿ ಇಲ್ಲ, ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ, ನಾನು ದುಡ್ದಿದ್ದು ನಾನು ಊಟ ಮಾಡ್ತೀನಿ ಅಷ್ಟೇ ಇಲ್ಲಿ ಅನ್ನೋ ರೀತಿಲಿ ಹೋದವ್ರಿಗೆ ಏನಾಗುತ್ತೆ ಅಂದರೆ
ನೇರವಾಗಿ ಅವ್ರು ಏನು ಬಯಸ್ತಾರೋ ಅದು ಸಿಗುತ್ತೆ. ಆದರೆ ನೇರವಾಗಿ ಅವರು ಯಾವ ದಾರಿಯನ್ನು ಆಯ್ಕೆ ಮಾಡ್ಕೊಳ್ತಾರೋ ಆ ದಾರಿಯಲ್ಲಿ ಹೋಗ್ತಾರೆ. ಬಿದ್ರೂ ಸಹ ಎತ್ತೋರ್ ಗತಿ ಇರೋದಿಲ್ಲ ಆ ಸಮಯದಲ್ಲಿ. ಹಾಗೆ ಆ ದಾರಿಯಲ್ಲಿ ಹೋಗಿ ಅವರು ಕಣ್ಮರೆಯಾದರೂ ಕೂಡ ಹುಡ್ಕೋರಿರೋದಿಲ್ಲ ಏನಾಯಿತು ಅಂತ ಹೇಳಿ. ಯಾಕಂದರೆ ಅದು ಅವರೇ ಆಯ್ಕೆ ಮಾಡ್ಕೊಂಡಿರೋ ದಾರಿ. ನಾನು ನನ್ನಿಂದ ಎಲ್ಲ ಸಾಧ್ಯ ಅನ್ನೋ ರೀತಿಯಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಹಾಗೆ ಕೆಲವು ವ್ಯಕ್ತಿಗಳ ವಿಚಾರದಲ್ಲೂ ಅಷ್ಟೇ, ಆ ವ್ಯಕ್ತಿಯನ್ನು ನಾನೇ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದಾಗ ಅದರ ಪರಿಪೂರ್ಣತೆಯನ್ನು ಅವರೇ ಅನುಭವಿಸ್ಬೇಕಾಗತ್ತೆ. ಕೆಲವು ಕೆಲಸ ಆಗಿರ್ಬೋದು, ಕೆಲವು ವ್ಯಕ್ತಿಗಳ ವಿಚಾರದಲ್ಲಾಗಿರ್ಬೋದು, ನನ್ನಿಂದ ಕೂಡ ಆಯ್ಕೆ ಮಾಡ್ಕೊಳ್ಳೋದು ಸಾಧ್ಯ ಅನ್ನೋ ರೀತಿಯಲ್ಲಿ ಆ ಭರದಲ್ಲಿ ಎಷ್ಟು ವೇಗವಾಗಿ ಸಾಕ್ತಾರೋ ಅಷ್ಟೇ ವೇಗದಲ್ಲಿ ಅವರು ಮುಕ್ಕರಿಸಿ ಬಿದ್ದಿರ್ತಾರೆ. ಆದರೆ ಎತ್ತೋಕೆ ಯಾರೂ ಇರೋದಿಲ್ಲ. ಅದೇ ನಾವು ಈ ಬ್ರಹ್ಮಾಂಡದ ಜೊತೆ ಒಂದು ಕನೆಕ್ಟ್ ಆಗಿ, ಅಂದರೆ ಈ ಗುರುವಿನ ಜೊತೆ, ಪರಮಾತ್ಮನ ಜೊತೆ ಒಂದು ಬೆಸುಗೆಯನ್ನು ಹೊಂದಿ ನಮ್ಮ ಪಯಣವನ್ನು ಶುರು ಮಾಡಿದಾಗ ಏನಾಗುತ್ತೆ, ನಾವು ಬಿದ್ದಾಗ ಎತ್ತಲಿಕ್ಕೆ ಅಂತೇಳಿ ಆ ಗುರು ನಮ್ಮ ಜೊತೆಗಿರ್ತಾರೆ. ನಾವು ದಾರಿ ತಪ್ಪಿದಾಗ ಮಾರ್ಗದರ್ಶನ ಮಾಡಲಿಕ್ಕೆ ನಮ್ಮ ಜೊತೆ ಇರ್ತಾರೆ. ದಾರಿನೇ ಕಾಣ್ತಾ ಇಲ್ಲ, ಕತ್ತಲೇ ತುಂಬಿದೆ ನನ್ನ ಜೀವನದಲ್ಲಿ ಅಂದಾಗ ಬೆಳಕಾಗಿ ಆ ಗುರು ಬರ್ತಾರೆ. ಈ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಈ ರೀತಿಯ ಪರಿವರ್ತನೆಗಳು ಈ ಸಮಯದಲ್ಲಿ ಆಗ್ತಾ ಇದೆ ಅನ್ನುವ ವಿಚಾರ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ. ಖಂಡಿತವಾಗಿ ಈ ಸಮಯದಲ್ಲಿ ಕೆಲವರ ಪ್ರಾರ್ಥನೆ ಈಡೇರಿದೆ. ಖಂಡಿತವಾಗಿ ಅದಕ್ಕೆ ನೀವು ಈ ಸಮಯದಲ್ಲಿ ಸಮರ್ಥರಾಗಿದ್ದೀರಾ. ಹಾಗಾಗಿ ಆ ಪ್ರಾರ್ಥನೆ ಇಚ್ಛೆ ಈಡೇರಿದೆ. ಖಂಡಿತವಾಗಿಯೂ ಅದು ದಕ್ಕಿಸಿಕೊಳ್ಳುವ ಸಮಯ ಇದೇ ಆಗಿತ್ತು. ಪರಿಪೂರ್ಣವಾಗಿ ನೀವು ಅದನ್ನು ಪಡೆದುಕೊಳ್ಳೋಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ರೆ, ಹಾಗಾಗಿ ಅದು ನಿಮಗೆ ಸಿಕ್ಕಿದೆ. ಕೆಲವರ ವಿಚಾರದಲ್ಲಿ ಕೆಲವು ಇಚ್ಛೆಗಳು ಈಡೇರ್ತಿಲ್ಲ ಅಂದರೆ ಖಂಡಿತವಾಗಿಯೂ ಆ ವ್ಯಕ್ತಿ ಆಗಿರ್ಬೋದು, ಆ ವಿಚಾರ ಆಗಿರ್ಬೋದು ನಿಮ್ಮ ಪಾಲಿಗೆ ಸರಿ ಇಲ್ಲ. ಇಲ್ಲವೇ ಅದೇ ವ್ಯಕ್ತಿ ಆಗಿರ್ಬೋದು, ವಿಚಾರ ಆಗಿರ್ಬೋದು, ನೀವು ಪಡ್ಕೊಳ್ಬೇಕು ಅಂದರೆ ಇನ್ನೂ ನೀವು ಸ್ವಲ್ಪ ಸಮಯ ಕಾಯಬೇಕು. ಯಾಕಂದರೆ ಅದನ್ನು ಪಡ್ಕೊಳ್ಳುವ ಸಮರ್ಥತೆಯನ್ನು ನೀವಿನ್ನೂ ಪಡ್ಕೊಂಡಿಲ್ಲ. ಯಾಕಂದರೆ ನೀವು ಆ ವಿಚಾರವನ್ನಾಗಿರ್ಬೋದು, ಇಲ್ಲ ಕೆಲಸವನ್ನಾಗಿರ್ಬೋದು, ಇಲ್ಲವೇ ಆ ವ್ಯಕ್ತಿಯನ್ನಾಗಿರ್ಬೋದು ಪಡ್ಕೊಂಡ್ರೆ ನಿಮ್ಮಲ್ಲೇ ಅಸಮರ್ಥತೆ ಇರೋದ್ರಿಂದ ನೀವು ಅದನ್ನು ಕಳ್ಕೊಳ್ಳುವ ಸಂಭವ ಹೆಚ್ಚಿರುತ್ತೆ. ಹಾಗಾಗಿ ಆ ಗುರು ನಿಮ್ಮನ್ನು ಸಮರ್ಥರನ್ನಾಗಿಸ್ತಾರೆ. ನಂತರ ನೀವು ಇಚ್ಛಿಸುವ ವ್ಯಕ್ತಿ ಆಗಿರ್ಬೋದು, ಇಲ್ಲ ಕೆಲಸ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ವ್ಯಾಪಾರ ಹುದ್ದೆ ಆಗಿರ್ಬೋದು, ಅದನ್ನು ನಿಮಗೆ ಕೊಡ್ತಾರೆ ಸ್ನೇಹಿತರೆ. ಈ ರೀತಿ ಕೂಡ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಪರಿಪೂರ್ಣವಾಗಿ ಬಾಬಾ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ. ನಿನ್ನ ಪ್ರತಿ ಪ್ರಾರ್ಥನೆಯನ್ನು ನಾನು ಕೇಳಿಸ್ಕೊಳ್ತಾ ಇದ್ದೀನಿ. ಕೇಳಿಸಿಕೊಳ್ಳದಷ್ಟು ಕಿವುಡ ನಾನಲ್ಲ, ನಿನಗೆ ಕೊಡದಷ್ಟು ಕೈ ಗಿಡ್ಡವೂ ನಂದಲ್ಲ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ. ಆ ಪ್ರಾರ್ಥನೆಯ ಫಲವನ್ನು ಅನುಭವಿಸಲು ಸಿದ್ಧರಾಗಿರುವುದಿಲ್ಲ. ಹಾಗಾಗಿ ನಿಮ್ಮ ಇಚ್ಛೆಗಳು ಈಡೇರೋದ್ರಲ್ಲಿ ಸ್ವಲ್ಪ ತಡ ಆಗ್ತಾ ಇದೆ. ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆ ನಾನು ಕೇಳಿಸ್ಕೊಳ್ತಾ ಇದ್ದೀನಿ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಸಮರ್ಥರನ್ನಾಗಿಸಿ ಅದನ್ನು ನಾನು ನಿಮಗೆ ಕೊಡ್ತೀನಿ. ಇಲ್ಲವೇ ನಿಮಗೆ ಕೆಟ್ಟದಾಗದಿದೆ, ಆ ವ್ಯಕ್ತಿಯ ವಿಚಾರದಲ್ಲಾಗಿರ್ಬೋದು, ದಾರಿಯ ಆಯ್ಕೆಯ ವಿಚಾರದಲ್ಲಾಗಿರ್ಬೋದು, ನಿಮಗೆ ಕೆಟ್ಟದಾಗತ್ತೆ ಅಂದರೆ ಖಂಡಿತವಾಗಿಯೂ ನಾನು ಅದನ್ನು ನಿಮ್ಮಿಂದ ದೂರ ಮಾಡ್ತೀನಿ. ಹಾಗೆ ನಿಮಗೆ ಅದಕ್ಕಿಂತ ವಿಶೇಷವಾದದ್ದನ್ನು ಕೊಟ್ಟು ಈಗ ನಿಮ್ಮಿಂದ ಕಿತ್ಕೊಂಡಿರುವ ಕೊರತೆಯನ್ನು ನಾನು ನೀಗ್ತೀನಿ. ಈಗಿರುವ ದುಃಖದ ಕ್ಷಣಗಳನ್ನು, ನೋವಿನ ಕ್ಷಣಗಳನ್ನು ನಾನು ಭರಿಸ್ತೀನಿ ಅನ್ನುವ ರೀತಿಯಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ನಿಜ ಜೀವನದಲ್ಲಿ ಈಗ ಆಗುತ್ತೋ ಇಲ್ವೋ ಅನ್ನುವ ರೀತಿಲಿ ಒಂದು ವಿಚಾರ ಇದೆ. ಖಂಡಿತವಾಗಿಯೂ ಅದಕ್ಕೆ ನೀವು ಸಮರ್ಥರಾಗಿದ್ದರೆ, ಈ ಸಮಯ ಅದಕ್ಕೆ ಕೂಡಿ ಬಂದಿದ್ರೆ, ಇಲ್ಲವೇ ಆ ವಿಚಾರ ಆಗಿರ್ಬೋದು, ಆ ವ್ಯಕ್ತಿ ಆಗಿರ್ಬೋದು, ನೀವು ಆಯ್ಕೆ ಮಾಡ್ಕೊಂಡಿರುವ ದಾರಿ ಆಗಿರ್ಬೋದು ಸರಿಯಾಗಿದ್ದರೆ ಖಂಡಿತವಾಗಿಯೂ ಆ ಗುರು ನಿಮಗೆ ಕರುಣಿಸ್ತಾರೆ. ಇಲ್ಲವೇ ಅದರಲ್ಲಿ ನೀವು ಸಮರ್ಥರಾಗಿಲ್ಲ, ಅದನ್ನು ಪಡ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು, ಇಲ್ಲವೇ ನೀವು ಆಯ್ಕೆ ಮಾಡ್ಕೊಂಡಿರೋ ದಾರಿ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು ಸರಿ ಇಲ್ಲ ಅಂದರೆ ಖಂಡಿತವಾಗಿಯೂ ಆ ಪ್ರಾರ್ಥನೆ ಸ್ವಲ್ಪ ತಡವಾಗತ್ತೆ. ಆದರೆ ಖಂಡಿತವಾಗಿಯೂ ಈಡೇರುತ್ತೆ. ಬೇರೆ ರೀತಿಯಲ್ಲಿ ಅದು ಈಡೇರುತ್ತೆ. ಅಲ್ಲಿಯವರೆಗೂ ವಾಸ್ತವತೆಯನ್ನು ತಿಳಿಸುವ ಪ್ರಯತ್ನವನ್ನು ಖಂಡಿತವಾಗಿಯೂ ಆ ಗುರು ಮಾರ್ಗದರ್ಶನದ ಮೂಲಕ, ಶಿಕ್ಷಣ ಕೊಡುವುದರ ಮೂಲಕ ಖಂಡಿತವಾಗಿಯೂ ಅರಿವು ಮೂಡಿಸ್ತಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ ನೀವು ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀರಾ ಅಂದರೆ ಖಂಡಿತವಾಗಿ ಅವರು ನಿಮ್ಮನ್ನು ಅಷ್ಟು ಸುಲಭಕ್ಕೆ ಕೈ ಬಿಡೋದಿಲ್ಲ. ನೀವು ಅವರ ಕೈಯನ್ನು ಬಿಡ್ಬೋದು. ಇಲ್ಲಿ ಏನೂ ನನಗೆ ಸಿಕ್ಕಿಲ್ಲ ಅಂತೇಳಿ, ನನ್ನ ಪ್ರಾರ್ಥನೆ ಈಡೇರಿಲ್ಲ ಅಂತೇಳಿ ನೀವು ಕೈ ಬಿಟ್ಬಿಡ್ಬೋದು. ಆದರೆ ಅವ್ರು ಯಾವತ್ತಿಗೂ ನಿಮ್ಮ ಹಿಡಿದ ಕೈಗಳನ್ನು ಬಿಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮನುಷ್ಯರಿಗೂ ದೇವರಿಗೂ ಬಹಳ ಅಂತರವಿದೆ. ಯಾಕಂದರೆ ಮನುಷ್ಯರಿಗೂ ಗುರುವಿಗೂ ಬಹಳ ಅಂತರ ಇದೆ. ಗುರುವು ಹೇಗಿರ್ತಾರೆ ಅಂದರೆ, ತನ್ನ ಶಿಷ್ಯ ಎಷ್ಟೇ ಕೆಟ್ಟವನಾಗಿದ್ರೂ ಪರವಾಗಿಲ್ಲ, ಎಷ್ಟೇ ಅವನು ದುರ್ಬಲನಾಗಿದ್ರೂ ಪರವಾಗಿಲ್ಲ, ಅವನಿಗೆ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡೋದ್ರ ಮೂಲಕ ತನ್ನ ಸ್ಥಾನವನ್ನು ಕೊಡಲಿಕ್ಕೆ ಗುರುವು ಎಂದಿಗೂ ಬಯಸ್ತಾರೆ. ಆದರೆ ಮನುಷ್ಯರು ಹಾಗಲ್ಲ, ನೀವೇ ಯೋಚಿಸಿ ನೋಡಿ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ನೀವು ಒಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದೀರಾ. ಖಂಡಿತವಾಗಿಯೂ ಆ ಹೆಜ್ಜೆ ಮಹತ್ವಪೂರ್ಣವಾದ ತಿರುವನ್ನು ತಂದುಕೊಡುತ್ತೆ ಅನ್ನುವ ಮೆಸೇಜ್ ಕೂಡ ಬರ್ತಾ ಇದೆ. ಯಾರೋ ನಿಮ್ಮ ಬಗ್ಗೆ ಆಡ್ಕೊಳ್ತಾ ಇದ್ದಾರೆ ಅಂತೇಳಿ ನೀವು ಹೆದರುವ ಅವಶ್ಯಕತೆ ಇಲ್ಲ. ಆ ಸಮಯದಲ್ಲಿ ಸಮಯವನ್ನು ವ್ಯರ್ಥ ಮಾಡುವ ಬದಲು, ಚಿಂತೆಗೀಡಾಗುವ ಬದಲು ನನ್ನ ಚಿಂತನೆ ಮಾಡಿ ಮುಂದಿನ ದಾರಿ ಕಾಣುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ನಿಮ್ಮ ನಿಜವಾದ ಉದ್ದೇಶ ಏನಿದೆ, ನಿಮ್ಮ ನಿಜವಾದ ಸಾಧನೆ ಏನು ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರೋ ಅದ್ರ ಬಗ್ಗೆ ನೀವು ಗಮನವನ್ನು ಕೇಂದ್ರೀಕರಿಸಿ, ಬೇಡದ ವಿಚಾರಗಳ ಬಗ್ಗೆ, ಬೇಡದ ಜನರ ಬಗ್ಗೆ ನಿಮ್ಮ ಗಮನವನ್ನು ಕೊಟ್ಟು ನಿಮ್ಮ ಸಮಯವನ್ನು, ಅಂದರೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಬೇಡಿ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಈ ಸಮಯದ ಎನರ್ಜಿಯ ಪ್ರಕಾರ ಕೆಲವರಿಗೆ ರೆಸನೇಟ್ ಆಗ್ತಾ ಇದೆ ಸ್ನೇಹಿತರೆ.
ಹೊಸದೊಂದು ಅನುಭವವನ್ನು ನೀವು ಹೊಂದಲು ತಯಾರಿಯನ್ನು ನಡೆಸ್ತಾ ಇದ್ದೀರಾ. ಖಂಡಿತವಾಗಿಯೂ ಅದರ ಅನುಭವ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ಮೂಡಿಸೋದ್ರ ಜೊತೆಗೆ ಹೊಸದಾದ ತಿರುವನ್ನು ತಂದುಕೊಡುತ್ತೆ, ಹೊಸ ಅನುಭವಗಳನ್ನು ಕೂಡ ಮೂಡಿಸುತ್ತೆ. ಹಾಗೆ ಅದರಲ್ಲಿ ನಿಮಗೆ ಒಂದು ಯಶಸ್ಸು, ಗೆಲುವನ್ನು ಕೂಡ ತಂದುಕೊಡುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ. ಪ್ರತಿ ಕ್ಷಣನೂ ನೀವು ನಿಮ್ಮ ಮೇಲೆ ಆತ್ಮವಿಶ್ವಾಸವನ್ನ ಇಟ್ಕೊಂಡೇ ನೀವು ಮುಂದೆ ಸಾಗಬೇಕು. ಹಾಗೆ ನಿಮ್ಮ ಆತ್ಮಸಾಕ್ಷಿಯ ವಿರುದ್ಧ ಯಾವುದೇ ರೀತಿ ಕೆಲಸವನ್ನ ಮಾಡಬಾರ್ದು. ಯಾಕಂದ್ರೆ ನಿಮ್ಮ ಆತ್ಮವೇ ಗುರುವು, ದೇವರಾಗಿದ್ದಾರೆ. ಹಾಗಾಗಿ ನಿಮ್ಮ ಆತ್ಮಸಾಕ್ಷಿ ಯಾವಾಗಲೂ ನಿಮಗೆ ತಪ್ಪು ನಿರ್ಧಾರಗಳನ್ನು ತಗೊಳ್ಬೇಕಾದ್ರೆ ಎಚ್ಚರಿಕೆ ನೀಡುತ್ತೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ. ದೇವರನ್ನ ಎಲ್ಲೆಲ್ಲೋ ಹುಡುಕ್ಬೇಡಿ, ಗುರುವನ್ನ ಎಲ್ಲೆಲ್ಲೋ ಹುಡುಕ್ಬೇಡಿ, ನಾನು ನಿಮ್ಮೊಳಗೆ ಇದ್ದೇನೆ, ಅದರ ಅರಿವನ್ನು ಪಡೆದುಕೊಳ್ಳಿ ಅನ್ನುವ ರೀತಿಯಲ್ಲಿ ಬಾಬಾ ಇಲ್ಲಿ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ನನ್ನನ್ನು ನಂಬಿ ನನ್ನ ಶರಣದಲ್ಲಿ ಬಂದಿದ್ದೀರಾ ಅಂದ್ರೆ ಎಲ್ಲಾ ರೀತಿಯಲ್ಲೂ ನಿಮಗೆ ನಾನು ಸಹಾಯ ಮಾಡಲು ಸಿದ್ಧನಿದ್ದೇನೆ. ಯಾವುದೇ ರೀತಿ ದ್ವೇಷವನ್ನ, ಅಸೂಯೆಯನ್ನ ಇನ್ನೊಬ್ಬರ ಮೇಲೆ ಇಟ್ಕೊಳ್ಬೇಡಿ. ನೀವು ನನ್ನನ್ನು ಯಾವ ದೃಷ್ಟಿಯಿಂದ ನೋಡ್ತಿರೋ ನಾನು ಅದೇ ದೃಷ್ಟಿಯಿಂದ ನಿಮಗೆ ಸಹಾಯ ಮಾಡ್ತೀನಿ ಅನ್ನುವ ಭರವಸೆಯನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಈ ವಾರದಲ್ಲಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಖಂಡಿತವಾಗಿಯೂ ಆಗ್ತವೆ ಅನ್ನುವ ರೀತಿಯಲ್ಲಿ ಭರವಸೆ ಸಿಗ್ತಾ ಇದೆ. ಪರಿಪೂರ್ಣವಾಗಿ ನಿಮ್ಮನ್ನು ನಾನು ಗಮನಿಸ್ತಾ ಇದ್ದೀನಿ. ನನ್ನ ಶರಣದಲ್ಲಿ ನೀವು ಬಂದಿದ್ದೀರಾ ಅಂದರೆ ನನ್ನ ದೃಷ್ಟಿಯಲ್ಲಿ ನೀವು ಯಾವಾಗಲೂ ಇರ್ತೀರಾ. ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ಏನು ಬೇಕು ಏನು ಬೇಡ ಅನ್ನೋದನ್ನು ನಾನು ತೀರ್ಮಾನ ಮಾಡಿ ನಿಮಗೆ ನೀಡ್ತೀನಿ ಅನ್ನುವ ರೀತಿಯಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಈ ಸಮಯದಲ್ಲಿ ಕೆಲವರು ನಿಮ್ಮನ್ನು ವಂಚಿಸಿದ್ದಾರೆ, ಕೆಲವರು ಮೋಸ ಮಾಡಿದ್ದಾರೆ, ಕೆಲವರು ತುಂಬಾನೇ ದುಃಖ ಕೊಟ್ಟಿದ್ದಾರೆ. ಈ ರೀತಿಯೆಲ್ಲ ಅವಮಾನಗಳನ್ನು ನೀವು ಅನುಭವಿಸಿದಿರ. ಅವುಗಳನ್ನು ನೀವು ಪಾಠದ ರೂಪದಲ್ಲಿ ತಗೊಂಡು ಜೀವನದಲ್ಲಿ ಈಗ ಒಂದು ಒಳ್ಳೆಯ ಹಂತವನ್ನು ತಲುಪ್ತಾ ಇದ್ದೀರಾ. ಅವುಗಳು ಕೇವಲ ನಿಮಗೆ ಪಾಠವಾಗಿದ್ವು. ನೀವು ಜೀವನದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದ್ದೀರಾ. ಹಾಗಾಗಿ ಆ ಜನರನ್ನು ಕೂಡ ದ್ವೇಷ ಮಾಡಬೇಡ್ರಿ. ನಿಮ್ಮ ಉನ್ನತಿಗೆ ಅವರು ಕೂಡ ಕಾರಣರಾಗಿದ್ದಾರೆ. ಅವರನ್ನು ಎಲ್ಲಿಡಬೇಕೋ ಅಲ್ಲೇ ಇಟ್ಟು ದೂರದಿಂದಲೇ ಉಪಚರಿಸಿ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ. ಕೆಲವರ ವಿಚಾರದಲ್ಲಿ ಈ ಸಮಯದಲ್ಲಿ ನೀವು ಅವರ ಪಾದಗಳಲ್ಲಿ ಶರಣಾಗಿದ್ದೀರಾ. ಅದಕ್ಕೆ ತಕ್ಕ ಹಾಗೆ ಬಾಬಾ ನಿಮ್ಮ ಜೀವನವನ್ನು ಬದಲಿಸಲು ಹೊರಟಿದ್ದಾರೆ ಎನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ. ದೃಢವಾದ ನಂಬಿಕೆಯಿಂದ ಬಾಬಾರವರ ಪಾದಗಳಲ್ಲಿ ಶರಣಾಗಿ ಖಂಡಿತವಾಗಿ ನಿಮ್ಮ ಬದುಕಿನಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ತಿರುವಿನ ಅಧ್ಯಾಯವೇ ಶುರುವಾಗುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಯಾವ ಸಂಬಂಧದ ಹುಡುಕಾಟದಲ್ಲಿದ್ದೀರೋ, ಯಾವ ಪ್ರೀತಿಯ ಹುಡುಕಾಟದಲ್ಲಿದ್ದೀರೋ, ಯಾವ ಕೆಲಸದ ಹುಡುಕಾಟದಲ್ಲಿದ್ದೀರೋ, ಯಾವ ನೋವನ್ನು ನಿಮ್ಮಿಂದ ದೂರ ಮಾಡ್ಕೊಳ್ಬೇಕು ಅಂತೇಳಿ ನೀವು ಬಯಸ್ತಿದ್ದೀರೋ, ಖಂಡಿತವಾಗಿಯೂ ಅವೆಲ್ಲವೂ ನಿಮ್ಮ ಜೀವನದಲ್ಲಿ ಪರಿಪೂರ್ಣವಾಗಿ ನೀವು ಅಂದುಕೊಂಡಂತೆ ನಡೀಬೇಕು ಅಂದರೆ ನೀವು ಕೂಡ ಪರಿಪೂರ್ಣವಾಗಿ ಗುರುವಿನ ಪಾದಗಳಲ್ಲಿ ಶರಣಾಗಿ ಆ ವಿಚಾರಗಳನ್ನ ಸಮರ್ಪಣೆ ಮಾಡಬೇಕು. ಆಗ ಆ ಗುರುವು ನಿಮ್ಮ ಬಗ್ಗೆ ತಂದೆ ತಾಯಿಯಾಗಿ ಕೇರ್ ತಗೊಳ್ತಾರೆ, ಗುರುವಾಗಿ ಕೇರ್ ತಗೊಳ್ತಾರೆ ಅನ್ನುವ ರೀತಿಯಲ್ಲಿ ಈ ವಿಚಾರ ನಿಮಗೆ ರೆಸನೇಟ್ ಆಗ್ತಾ ಇದೆ. ಅಂದರೆ ಗುರುವಿನ ಶರಣದಲ್ಲಿ ನೀವು ಶರಣಾಗಿದ್ದೀರಾ ಅಂದರೆ ಪೂರ್ಣವಾಗಿ ಅವರ ದೃಷ್ಟಿ ನಿಮ್ಮ ಮೇಲೆ ಇರುತ್ತೆ. ಹಾಗೆ ನಿಮ್ಮ ಪೂರ್ಣವಾದ ಜವಾಬ್ದಾರಿಯನ್ನು, ಭಾರವನ್ನು ಅವ್ರು ಬರೆಸಿರ್ತಾರೆ. ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ನಿಮಗೆ ಸಿಗ್ತಾ ಇರ್ತವೆ. ಅದಕ್ಕೆ ತಕ್ಕ ಹಾಗೆ ನಿಮಗೆ ಯಾವುದು ಬೇಕೋ ಅದು ಪ್ರಾರ್ಥನೆಯ ಮೂಲಕ ಬೇಗನೆ ಫಲದ ರೂಪದಲ್ಲಿ ಪಡ್ಕೊಳ್ತೀರಾ. ನಿಮಗೆ ಯಾವುದು ಒಳ್ಳೆಯದಲ್ವೋ ಅದು ನಿಮ್ಮಿಂದ ದೂರವಾಗ್ತಾ ಹೋಗುತ್ತೆ. ಹಾಗೆ ನೀವು ಅದಕ್ಕೆ ಸಮರ್ಥರಾದಾಗ, ಆ ವ್ಯಕ್ತಿ ಆಗಿರ್ಬೋದು, ಆ ಕೆಲಸ ಆಗಿರ್ಬೋದು, ಅದಕ್ಕೆ ನೀವು ಸಮರ್ಥರಾದಾಗ, ಹಾಗೆ ನೀವು ಕೆಲವು ವ್ಯಕ್ತಿಗಳ ವಿಚಾರದಲ್ಲಿ ತಗೊಂಡಿರುವ ನಿರ್ಧಾರ ಆಗಿರ್ಬೋದು, ಇಲ್ಲವೇ ಬಯಸ್ತಾ ಇರುವ ಪ್ರೀತಿ ಆಗಿರ್ಬೋದು, ಇಲ್ಲವೇ ಕೆಲಸದ ವಿಚಾರದಲ್ಲಾಗಿರ್ಬೋದು, ನೀವು ಅದಕ್ಕೆ ಸಮರ್ಥರಾದಾಗ ಖಂಡಿತವಾಗಿಯೂ ಆ ಸಮಯಕ್ಕೆ ಸರಿಯಾಗಿ ಬಾಬಾ ಅದನ್ನು ನಿಮಗೆ ಕೊಡ್ತಾರೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಅರ್ಥ ಆಗಿದೆ ಅಂತೇಳಿ ಅನ್ಕೊಳ್ತೀನಿ ಇವತ್ತಿನ ವಿಚಾರ. ಅಂದರೆ ನಿಮ್ಮ ಪ್ರಾರ್ಥನೆ ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ. ನಾನು ಕಿವುಡನಲ್ಲ, ಕೇಳಿಸ್ಕೊಳ್ತಾ ಇದ್ದೀನಿ. ನೀವು ಬೇಡಿದ್ದನ್ನು ಕೊಡಲಾಗದಷ್ಟು ನನ್ನ ಕೈ ಗಿಡ್ಡವೂ ಅಲ್ಲ, ನೀವು ಬೇಡಿದ್ದೆಲ್ಲವನ್ನು ಕೊಡುವಷ್ಟು ಸಮರ್ಥನು ನಾನಾಗಿದ್ದೇನೆ ಅನ್ನುವ ಮೆಸೇಜನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ. ಆದರೆ ಆ ಸಮರ್ಥತೆಯನ್ನು ನಿಮ್ಮಲ್ಲಿ ಮೂಡಿಸುವ ತನಕ ನಾನು ಕೆಲವು ಫಲಗಳಿಂದ ನಿಮ್ಮನ್ನು ದೂರವೇ ಇಡ್ತೀನಿ. ಹಾಗೆ ನೀವು ಆಯ್ಕೆ ಮಾಡ್ಕೊಂಡಿರುವ ದಾರಿ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಜೀವನ ಆಗಿರ್ಬೋದು, ಅದು ನಿಮಗೆ ಸರಿ ಇದೆ ಅಂದಾಗ ಖಂಡಿತವಾಗಿಯೂ ಅದನ್ನು ನಾನು ನಿಮಗೆ ತಕ್ಷಣವೇ ಕೊಡ್ತೀನಿ. ಇಲ್ಲವೇ ಅದರಲ್ಲಿ ಏನಾದರೂ ಸ್ವಲ್ಪ ಇಲ್ಲವೇ ಅದು ನಿಮಗೆ ಸರಿಯಲ್ಲ, ಆಯ್ಕೆ ಮಾಡ್ಕೊಂಡಿರೋದು ತಪ್ಪಾಗಿದೆ, ಇಲ್ಲವೇ ಅದನ್ನು ಯಾವ ಸಮಯದಲ್ಲಿ ಪಡ್ಕೊಂಡ್ರೆ ಅದು ನಿಮ್ಮ ಬಳಿ ಶಾಶ್ವತವಾಗಿ ಉಳಿಯುತ್ತೆ ಅನ್ನೋದ್ರ ಮೂಲಕ ಆ ಫಲವನ್ನು ನಾನು ನಿಮಗೆ ಕೊಡ್ತೀನಿ. ಸ್ವಲ್ಪ ತಡವಾದರೂ ಪರವಾಗಿಲ್ಲ, ವಿಶೇಷವಾಗಿದ್ದನ್ನೇ ನಾನು ನಿಮ್ಮ ಜೀವನದಲ್ಲಿ ತುಂಬಿಸ್ತೀನಿ, ಸುಖ ಶಾಂತಿ ನೆಮ್ಮದಿಯಾಗಿ ಅನ್ನುವ ರೀತಿಯಲ್ಲಿ ಬ್ಲೆಸ್ಸಿಂಗ್ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಇದೆಲ್ಲವೂ ನಮ್ಮ ಜೀವನದಲ್ಲಿ ಪರಿಪೂರ್ಣವಾಗಿ ಈ ಫಲವನ್ನು ನಾವು ಪಡ್ಕೊಳ್ಬೇಕು ಅಂದರೆ ಗುರುವಿನಲ್ಲಿಟ್ಟ ಈ ಭಕ್ತಿಯನ್ನು, ಶರಣಾಗತಿಯ ಭಾವವನ್ನು ಎಂದಿಗೂ ಕೂಡ ಕಳ್ಕೋಬಾರ್ದು, ಅಪನಂಬಿಕೆಯಾಗಿ ಬದಲಾಯಿಸ್ಕೊಳ್ಬಾರ್ದು. ನಾವು ಹಲವು ದೇವರುಗಳ ಹೆಸರಲ್ಲಿ, ನಾಮಗಳಲ್ಲಿ ಅವರನ್ನು ಪೂಜಿಸ್ತೀವಿ ಹೊರತು ಇಲ್ಲಿ ದೇವರು ಒಬ್ಬನೇ ಸ್ನೇಹಿತರೆ, ಶಕ್ತಿ ಒಂದೇ. ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿ ದೃಢವಾಗಿ ನಿಂತಿರ್ತೀವೋ ಖಂಡಿತವಾಗಿ ಅಸಾಧ್ಯವಾದದ್ದು ಇಲ್ಲಿ ಯಾವುದೂ ಅಲ್ಲ. ಗುರುವಿನಿಂದ ಎಲ್ಲವೂ ಕೊಡೋಕ್ಕೆ ಸಾಧ್ಯ. ಭಗವಂತನನ್ನು ನಾವು ಕಾಣಬೇಕು ಅಂದರೆ ಗುರು ಮುಖೇನ ಹೋದಾಗ ಯಾರೂ ಕೂಡ ನಮ್ಮನ್ನು ತಡೆಯೋದಿಲ್ಲ.
ಗುರುವಿನ ಮುಖೇನನೇ ಹೋಗಿ ನಾವು ಭಗವಂತನ ಸಾಕ್ಷಾತ್ಕಾರವನ್ನು ಅತ್ಯಂತ ಸನಿಹದಿಂದ ಪಡ್ಕೊಳ್ಬೋದು. ಹಾಗಾಗಿ ಗುರುವಿನ ಶರಣದಲ್ಲಿ ನೀವಿದ್ದೀರಾ ಅಂದರೆ ಯಾವುದಕ್ಕೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಚಿಂತನೆ ಮಾಡಿ ಎನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ. ನಾನು ಯಾವೆಲ್ಲ ಕಾರ್ಡನ್ನು ತೆಗೆದಿದ್ದೋ ಅದರಲ್ಲಿ ಇವತ್ತು ಪ್ರಾರ್ಥನೆಯ ಮೇಲೆ ಕಾರ್ಡ್ ರೆಜಿನೆಟ್ ಆಗಿತ್ತು. ಹಾಗಾಗಿ ಈ ವಿಚಾರದ ಬಗ್ಗೆ ನಿಮಗೆ ಮನವರಿಕೆ ಆಗೋ ಹಾಗೆ ನಾನು ನನ್ನ ಕೈಲಾದಷ್ಟರ ಮಟ್ಟಿಗೆ ನಿಮಗೆ ತಿಳಿಸಿ ಹೇಳಿದ್ದೀನಿ ಸ್ನೇಹಿತರೆ. ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಹಾಗೆ ವಾಸ್ತವವಾಗಿ ಇಲ್ಲಿ ಕಾರ್ಡ್ಗಳು ರೆಸಿಡೆಂಟ್ ಆದ ಪ್ರಕಾರ ಕೆಲವರು ಇದೇ ಚಿಂತೆಯಲ್ಲಿ ಇದ್ರಿ, ಅಂದರೆ ಇದೇ ರೀತಿಯ ಮನಸ್ಥಿತಿನ ಹೊಂದಿದ್ರೆ, ಹಾಗಾಗಿ ಬಾಬಾರವರ ಆಶೀರ್ವಾದವೂ ಕೂಡ ಈ ಕಾರ್ಡ್ಗಳ ಸಂದೇಶದ ಮೂಲಕ ಈ ರೀತಿಯಾಗಿ ನಿಮಗೆ ಒಂದು ಭರವಸೆಯಾಗಿ ಸಿಗ್ತಾ ಇದೆ ಅನ್ನುವ ರೀತಿಯಲ್ಲಿ ಇಲ್ಲಿ ರೆಸಿಡೆಂಟ್ ಆಗ್ತಾ ಇದೆ ಸ್ನೇಹಿತರೆ. ಬಾಬಾರವರ ಅನುಗ್ರಹ ಆಶೀರ್ವಾದಕ್ಕೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಷ್ಟವಾದರೆ ಮಾಹಿತಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ ಬಾಬಾ ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.